ಆರು ಟುಡೇ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಅ ಸ್ಟೋರಿ. ಇವತ್ತು ನಾನು ನಿನಗೊಂದು ಕತೆ ಹೇಳ್ತನ, ಕೇಳ್ತಿ? ರೆಡಿ? ಅ ಶೆಪರ್ಡ್ ಬಾಯ್ ಲುಕ್ಡ್ ಆಫ್ಟರ್ ಶೀಪ್ ಆನ್ ಅ ಹಿಲ್. ಅಂದ್ರೆ ಒಂದು ಹಿಲ್ಪ್ಪ ಅಂದ್ರೆ ಒಂದು ಬೆಟ್ಟ ಇರ್ತೈತಿ, ಅಲ್ಲಿ ಒಬ್ಬ ಕುರಿಗಳನ್ನು ಮೇಯ್ಸಾಕತ್ತಿದ್ದ. ಏನು ಮಾಡ್ತಿದ್ದ? ಒಬ್ಬ ವ್ಯಕ್ತಿ ಕುರಿಗಳನ್ನು ಮೇಯ್ಸಾಕತ್ತಿದ್ದ. ಶೆಪರ್ಡ್ ಬಾಯ್ ಅಂದರೆ ಕುರಿಗಳನ್ನು ಮೇಯ್ಸಾವ. ಓಕೆ, ಒನ್ ಡೇ ಹಿ ಫೆಲ್ಟ್ ಬೋರ್ಡ್ ಆ್ಯಂಡ್ ಶೌಟೆಡ್. ಒಂದು ದಿವಸ ಏನಾಯ್ತು ಅವಂಗೆ ಫೆಲ್ಟ್ ಬೋರ್ಡ್ ಅಂದ್ರೆ ಅವಂಗೆ ಬೇಜಾರಾಯಿತು. ಓಕೆ, ಆ್ಯಂಡ್ ಶೌಟೆಡ್ ಯಾವ ರೀತಿ ಕೂಗಿದಪ್ಪ ಅಂದ್ರೆ ಓಫ್ ಓಫ್ ಜಸ್ಟ್ ಫಾರ್ ಫನ್. ಹಿ ಶೌಟೆಡ್ ಓಫ್ ಓಫ್ ಜಸ್ಟ್ ಫಾರ್ ಫನ್. ಅಂದರೆ ಓಫ್ ಓಫ್ ಅಂದ್ರೆ ತೋಳ ತೋಳ ಅಂಥೇಳಿ ಅವ ಜಸ್ಟ್ ಫಾರ್ ಫನ್ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ಗಾಗಿ, ಒಂದು ಮಜಾ ತೊಗೊಳಕವ ಕೂಗುತ್ತಾನು. ಓಕೆ, ದಿ ವಿಲೇಜರ್ಸ್ ರ್ಯಾನ್ ಟು ಹೆಲ್ಪ್. ಅಂದ್ರೆ ಸುತ್ತಮುತ್ತಲಿನ ಜನ ಏನು ಮಾಡ್ತಾರಪ್ಪ ಅಂದ್ರೆ ಅವಂಗೆ ಹೆಲ್ಪ್ ಮಾಡಕ್ಕೆ ತೋಳು ಬಂದಿರಬೇಕು ಅಂಥೇಳಿ ದಿ ವಿಲೇಜರ್ಸ್ ರ್ಯಾನ್ ಟು ಹೆಲ್ಪ್. ಅವ ವೆನ್ ಹಿ ಶೌಟೆಡ್ ಓಫ್ ಓಫ್ ಫಾರ್ ಫನ್ ದಿ ವಿಲೇಜರ್ಸ್ ಥಾಟ್ ದ್ಯಾಟ್ ದೇರ್ ಮೈಟ್ ಬಿ ಓಪ್. ಅಲ್ಲಿ ತೋಳ ಬಂದಿರಬೇಕು ಅಂಥೇಳಿ ಏನು ಮಾಡ್ರ ಅವರ ವಿಲೇಜರ್ಸ್ಗಳು, ಹಳ್ಳಿಯ ಜನರು, ಸುತ್ತಮುತ್ತಲಿನ ಜನರು ಅವಂಗೆ ಸಹಾಯ ಮಾಡೋಕ್ಕೆ ಆ ಒಂದು ಬೆಟ್ಟದ ಕಡೆ ಓಡಿ ಹೋಗ್ಕಾರು. ಬಟ್ ದೆರ್ ವಾಸ್ ನೋ ಓಪ್. ಅಲ್ಲಿ ಹಳ್ಳಿ ಜನರು ಓಡಿ ಹೋದ್ರೆ ಹೆಲ್ಪ್ ಮಾಡೋಕ್ಕೆ, ಆದ್ರೆ ಅಲ್ಲಿ ಓಪ ಬಂದಿರಲಿಲ್ಲ, ತೋಳ ಬಂದಿರಲಿಲ್ಲ. ಹಿ ಲಾಫ್ಡ್ ಆ್ಯಂಡ್ ದಿ ವಿಲೇಜರ್ಸ್ ವಾರ್ನ್ಡ್ ಹಿಮ್ ನಾಟ್ ಟು ಲೈ. ಹಿ ವೆನೆವರ್ ದಿ ವಿಲೇಜರ್ಸ್ ಕೇಮ್ ಟು ಹೆಲ್ಪ್ ಹಿಮ್ ಹಿ ಲಾಫ್ಡ್ ಆ್ಯಟ್ ದೆಮ್. ಅವನ ಹಳ್ಳಿ ಜನರು ಅವನಿಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾರು, ಆದ್ರೆ ಅವ್ರು ಬಂದ್ಕೊಂಡು ಏನು ಮಾಡ್ತಾನವ, ಅವ್ರು ನೋಡಿ ನಗತಾನು. ಅವ ವಿಲೇಜರ್ಸ್ ಅವಂಗೆ ಹಳ್ಳಿ ಜನರು ವಾರ್ನಿಂಗ್ ಮಾಡ್ತಾರೋ ಏನಪ್ಪ ಅಂದ್ರೆ ನಾಟ್ ಟು ಲೈ, ಅಂದರೆ ಮತ್ತೊಮ್ಮೆ ನೀನು ಸುಳ್ಳು ಹೇಳಬೇಡ, ನಾವು ಯಾರು ನಿನ್ನ ನಂಬಂಗಿಲ್ಲ ಅಂತ ಹೇಳ್ತಾರೆ ಅವ್ರ. ಓಕೆ, ಎನದರ್ ಡೇ ಹಿ ಡಿಡ್ ದಿ ಸೇಮ್ ಟ್ರಿಕ್ ಆ್ಯಂಡ್ ವಿಲೇಜರ್ಸ್ ವೇರ್ ಅಪ್ಸೆಟ್. ಓಕೆ, ಎನದರ್ ಡೇ ಹಿ ಡಿಡ್ ದಿ ಸೇಮ್ ಟ್ರಿಕ್ ಆ್ಯಂಡ್ ದಿ ವಿಲೇಜರ್ಸ್ ವೇರ್ ಅಪ್ಸೆಟ್. ಓಕೆ, ಮೊದಲು ಹೆಂಗೆ ಮಾಡಿದ್ದ ನಾವು ಸುಳ್ಳು ತೋಳು ಬಂದೈತೆ ಕರೆದಿದ್ದ, ಅದೇ ರೀತಿನೇ ಏನು ಮಾಡ್ತಾನವ ಮತ್ತೊಮ್ಮೆ ಮರುದಿವ್ಸ ಕೂಡ ತೋಳು ಬಂದತಿ ಅಂಥೇಳಿ ಒಳ್ಳೆ ಕೂಗುತ್ತಾನವ. ಜಸ್ಟ್ ಫಾರ್ ಫನ್ ಅಂದ್ರೆ ಅವನೊಂದು ಮನರಂಜನೆ, ಒಂದು ಮಜಾ ತಗೊಳಕ್ಕೆ ಮಾಡ್ತಾನು. ಓಕೆ, ಆ್ಯಂಡ್ ಮತ್ತು ಅದು ಮರುದಿವ್ಸ ಏನು ಮಾಡ್ತಾರಪ್ಪ ಅಂದ್ರೆ ಹಳ್ಳಿಯ ಜನರು ಮತ್ತೆ ಅವಂಗೆ ಸಹಾಯ ಮಾಡೋಕ್ಕೆ ಬರ್ತಾರು, ಆಗಲೂ ಕೂಡ ತೋಳ ಬಂದಿರಂಗಿಲ್ಲ, ಅವ ಸುಳ್ಳು ಹೇಳ್ತಾನು ಅವಳಿಗೆ. ಓಕೆ, ಸುಳ್ಕವ ಕೂಕೊಂಡಿರ್ತಾನು. ದೆನ್ ಒನ್ ಡೇ ಅ ರಿಯಲ್ ಓಫ್ ಕೇಮ್. ಓಕೆ, 2 ದಿವಸ ಏನಾಯ್ತು ಸುಳ್ಳು ಹೇಳಿದ. 3ನೇ ಜನ ಏನಾಕತಿ ಆ ರಿಯಲ್ ಓಫ್ ಕೇಮ್ ಅಂದ್ರೆ ನಿಜವಾದ ತೋಳ ಅವನ ಸಮೀಪಕ್ಕೆ ಒಂದು ಕುರಿಯನ್ನು ಮೇಯಿಸ್ತಕ್ಕಂಥ ಜಾಗಕ್ಕೆ ಬಂದು ಬಿಡ್ತೈತಿ. ಆ್ಯಂಡ್ ಹಿ ಕ್ರೈಡ್ ಫಾರ್ ಹೆಲ್ಪ್. ಯಾವಾಗ ನಿಜವಾದ ತೋಳು ಬರ್ತೈತೆ ಅವ ಕೂಕೋತಾನ, ಅವಾಗ ಮತ್ತೆ ಮೊದಲನೇ ದಿವಸ ಕೂಕೊಂಡಂಗೆ ಓಪ್ ಓಪ್ ಅಂತ ಕೂಕೋತಾನು. ಹಿ ಕ್ರೈಡ್ ಫಾರ್ ಹೆಲ್ಪ್, ಹಿ ಆಸ್ಕ್ಡ್ ಹೆಲ್ಪ್ ಫ್ರಮ್ ಅದರ್ಸ್. ಓಕೆ, ವಿಲೇಜರ್ಸ್ ಅವಾಗ ಏನು ಮಾಡ್ತಾವ ಹಳ್ಳಿಯ ಜನರಿಂದವ ಸಹಾಯವನ್ನು ಕೇಳಿ ಕೂಕೋತಾನು. ದಿಸ್ ಟೈಮ್ ನೋ ಒನ್ ಬಿಲೀವ್ಡ್ ಹಿಮ್. ಈ ಒಂದು ನಿಜವಾಗಿ ತೋಳು ಬಂದಾಗ ಕೂಡ ಏನು ಮಾಡ್ತಾರು ಮಂದಿ ಅಂತ ತಿಳ್ಕೊತಾರು, ಅವ ಸುಳ್ಳು ನಮ್ಮನ್ನ ಕರೆಯಾಕ್ತಾನು, ಅಲ್ಲಿ ಹೋದ್ರೆ ತೋಳ ಇರಂಗಿಲ್ಲ ಅಂಥೇಳಿ ಏನು ಮಾಡ್ತಾರು ವಿಲೇಜರ್ಸ್ಗಳು ಅವನ ನಂಬಂಗಿಲ್ಲ. ಓಕೆ, ನಂಬಂಗಿಲ್ಲ, ಮತ್ತು ಅಲ್ಲಿ ಸಮೀಪ ಅವನ ಕಾಪಾಡಕ್ಕೆ ಅವರ ಬರಂಗಿಲ್ಲ. ಆ್ಯಂಡ್ ನೋ ಒನ್ ಕೇಮ್ ಅಂದ್ರೆ ಅವನ ಸಹಾಯಕ್ಕಾಗಿ ಯಾರೂ ಬರಂಗಿಲ್ಲ. ನಿಜವಾದ ತೋಳ ಬಂದರೂ ಕೂಡ ಅವನ ಸಹಾಯಕ ಯಾರೂ ಬರಂಗಿಲ್ಲ. ಯಾಕಪ್ಪ ಏನು ತಿಳ್ಕೊತಾರಪ್ಪ ಅಂದ್ರೆ ಅವ್ರ ಇವ ಸುಮ್ಕೆ ಹೇಳ್ತಾನು, ಸುಳ್ಳು ಹೇಳ್ತಾನು, ನಾವು ಅಲ್ಲಿ ಹೋಗೋದಾಕತಿ ತೋಳ ಬಂದಿರಂಗಿಲ್ಲ, ನಾವು ಮತ್ತೆ ಸುಮ್ಮನೆ ಬರೋದಾಕತಿ ಅಂಥೇಳಿ ಅವನ ಯಾರೂ ನಂಬುವುದಿಲ್ಲ. ಮೋರಲ್ ಆಫ್ ದಿಸ್ ಸ್ಟೋರಿ ಇಸ್ ದ್ಯಾಟ್. ಈ ಒಂದು ಕಥೆಯ ಒಂದು ಸಂದೇಶ, ಒಂದು ನೈತಿಕತೆ ಏನಪ್ಪ ಅಂದ್ರೆ ಇಫ್ ಯು ಲೈ ಅಗೇನ್ ಆ್ಯಂಡ್ ಅಗೇನ್. ನೀವು ಮತ್ತೆ ಸುಳ್ಳು ಹೇಳಕತ್ರ, ಏನು ಬೇರೆ ಹೊಳೆ ಮಳೆ ನೀವು ಸುಳ್ಳನ್ನು ಹೇಳ್ಕೊಳ್ಳುವಂಥ ಒಂದು ಪ್ರವೃತ್ತಿ ನಿಮ್ಮಲ್ಲಿ ಬೆಳೆದ್ರೆ ಏನಾಗೈತಪ್ಪ ಅಂದ್ರೆ ನೋ ಒನ್ ವಿಲ್ ಬಿಲೀವ್ ಯು ವೆನ್ ಯು ಟೆಲ್ ದಿ ಟ್ರೂತ್. ಓಕೆ, ಹೊಳೆ ಮೇಲೆ ಸುಳ್ಳು ಹೇಳಿದ್ರೆ ನಿಮ್ಗೆ ಮುಂದೆ ನಿಜವಾಗಲೂ ಎಂದು ನೀವು ಕಲಿ ಹೇಳ್ತಿರಲ್ಲ ಅವಾಗ ನಿಮ್ಮನ್ನ ಯಾರೂ ನಂಬಂಗಿಲ್ಲ. ಯಾಕಪ್ಪ ಅಂದ್ರೆ ಏನಂತಾರೆ ನಿಮಗೆ ಸುಳ್ಳು ಕತ್ತಾರು, ಯಾವ ಅಂತವ ಸುಳ್ಳು ಹೇಳ್ತಾನು ಅಂಥೇಳಿ ಯಾರೂ ನಿಮ್ಮನ್ನ ನಂಬಂಗಿಲ್ಲ. ಹಿ ಆಲ್ವೇಸ್ ಲೈಸ್ ಅಂತ ಹಿ ಆರ್ ಸಿ, ಅವನು ಅಥವಾ ಅವಳು ಯಾರೇ ಇರಲಿ ಅವರು, ನೀವು ಹಳ್ಳಿ ಮೇಲೆ ಸುಳ್ಳು ಹಾಕಿದ್ರೆ ಏನಕ್ಕೆ ತಗೋತಾರೆ ಮಂದಿ, ಅವೇನು ಹೇಳಪ್ಪ ಆ ಹುಡುಗಿ ಏನಪ್ಪ ಬರೀ ಯಾವಂತ ಸುಳ್ಳು ಹೇಳ್ತಾನು ಅಂಥೇಳಿ ನಂಬಂಗಿಲ್ಲ. ನಿಮಗೆ ಯಾರೂ ಹೆಲ್ಪ್ ಮಾಡೋಕೆ ಬರಂಗಿಲ್ಲ. ಓಕೆ, ಆದ್ದರಿಂದ ನಾವು ಸುಳ್ಳು ಹೇಳಬಾರ್ದು, ಯಾವತ್ತೂ ಸತ್ಯವನ್ನು ಹೇಳಬೇಕು.
ಸತ್ಯ ಹೇಳಿದ್ರೆ ನಮಗೆ ಯಾರೇ ಹೆಲ್ಪ್ ಮಾಡ್ತಾರೋ, ಸುಳ್ಳು ಹೇಳಿದ್ರೆ ಯಾರೂ ಹೆಲ್ಪ್ ಮಾಡಂಗಿಲ್ಲ. ಓಕೆ, ಡನ್? ಹ್ಯಾವ್ ಯು ಅಂಡರ್ಸ್ಟುಡ್? ಯಸ್, ಐ ಅಂಡರ್ಸ್ಟುಡ್. ಐ ನೆವರ್ ಲೈ. ಓಕೆ, ಡನ್.